ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಪಫ್ನ ಮನೇಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ. ಅದು ಕೂಡ ಓವನ್ ಇಲ್ಲದೇ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ಕೈಯಲ್ಲೇ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಬೇಕು ಹಿಟ್ಟನ್ನು. ನೀರು ಕೂಡ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಬೇಕಾಗುತ್ತೆ, ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗಬಾರ್ದು. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಇವಾಗ ಆ ಹಿಟ್ಟನ್ನು ನಾನು ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಒಂದು 4 ಉಂಡೆ ಆಗೋ ಅಷ್ಟಾಗಿದೆ, ನೋಡ್ತಿರ್ಬೋದು. ಇವಾಗ ಎಲ್ಲನೂ ಕೂಡ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಅದನ್ನು ಚೆನ್ನಾಗಿ ಉಂಡೆ ಮಾಡ್ಕೊಂಬಿಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಬೇಕು. ಒಂದು 2 ಸ್ಪೂನ್ ಆಗೋಷ್ಟು ಅದ್ರ ಮೇಲೆ ಎಣ್ಣೆನ ಹಾಕ್ಕೊಂಬಿಟ್ಟು ಇದನ್ನು ಕ್ಲೋಸ್ ಮಾಡಿಕೊಂಡು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಪ್ಯಾನಿಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ, ಆಮೇಲೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಲ್ಲ. ಇವಾಗ ಈರುಳ್ಳಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಮಸಾಲ ಎಲ್ಲನೂ ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ, ಇಷ್ಟೇ ಮಸಾಲ ಹಾಕೋದಕ್ಕೆ, ಜಾಸ್ತಿ ಏನೂ ಇಲ್ಲ. ಬೇಕಿದ್ರೆ ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಹಾಕ್ಕೊಬೋದು. ಇಷ್ಟು ಮಸಾಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಮಸಾಲ ರೆಡಿ ಆಗೋಗುತ್ತೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಆವಾಗಲೇ ಹಿಟ್ಟನ್ನು ಕಲಸಿ ಎಣ್ಣೆ ಹಾಕಿ ಇಟ್ಕೊಂಡಿದ್ನಲ್ವ, ಅದನ್ನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಎಲ್ಲನೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಒಂದು ಲೇಯರ್ನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಲೇಯರ್ ಹಾಕ್ಕೊಂಡು ಮತ್ತೆ ಮೈದಾ ಹಿಟ್ಟು, ಮತ್ತು ಇನ್ನೂ ಒಂದು ಲೇಯರ್ನ ಈ ಥರ ಹಾಕ್ಕೊಂಡಿದ್ದೀನಿ, 4 ಕೂಡ. ಇವಾಗ ಲಾಸ್ಟಿಗೆ ಒದ್ಕೊಬೇಕು, ಸ್ವಲ್ಪ ಮತ್ತೆ ಲಟ್ಟಿಸ್ಕೊಬೇಕು. ಇವಾಗ ಲೈಟಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಸೈಡಲ್ಲಿ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಇವಾಗ ಸೈಡಲ್ಲಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಇವಾಗ ಮತ್ತೆ ಇದನ್ನು ಮಧ್ಯ ಕಟ್ ಮಾಡ್ಕೊಳ್ಳೋಣ. 4 ಪಫ್ ಆಗೋ ಥರ ಮಾಡ್ಕೊಂಡಿದ್ದೀನಿ ನಾನು. ಇದು ಓವನ್ ಇಲ್ಲದೇ ಮಾಡ್ತಾ ಇರೋದು, ಆಯಿಲ್ ಫ್ರೈ ಮಾಡ್ತಾ ಇರೋದು. ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೊಬೋದು. ಆ ರೆಸಿಪಿ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡಿ. ಆಯಿಲ್ ಫ್ರೈಯು ಬೇಡ, ಅಥವಾ ಓವನು ಕೂಡ ಇಲ್ಲದೇ ಹೆಂಗೆ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, 4 ಪಫ್ ಆಗೋ ಥರ. ಇವಾಗ ನಾವು ಆವಾಗಲೇ ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಮಸಾಲ ರೆಡಿಯಾಗಿದೆ. ಈಗ ಮಸಾಲಾನ ಸ್ಟಫ್ ಮಾಡ್ಕೊಳ್ಳೋಣ. ಇವಾಗ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಬೇಕು. ಅದಾದಮೇಲೆ ಮೊಟ್ಟೆನ ನಾನು ಮೊದಲಿಗೆ ಬೇಯಿಸಿ ಇಟ್ಕೊಂಡಿದ್ದೆ. ಒಂದು ಮೊಟ್ಟೆಲಿ 2 ಮೊಟ್ಟೆ ಮಾಡ್ಕೊಂಡಿದ್ದೀನಿ, ಅಂದರೆ ಅರ್ಧ ಮೊಟ್ಟೆ ಮಾಡ್ಕೊಂಡಿದ್ದೀನಿ. ಇವಾಗ ಮೊಟ್ಟೆನ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಈ ಥರ ಕ್ಲೋಸ್ ಮಾಡ್ಕೊಬೇಕು. ಅದನ್ನು ನೀವೇ ನೋಡ್ತಿರ್ಬೋದು. ಮೈದಾ ಹಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಈ ಥರ ಅದಕ್ಕೆ ಪೇಸ್ಟ್ ಮಾಡ್ಕೊಬೇಕು. ಇವಾಗ 4 ಸೈಡು ಕೂಡ ಪಫ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಆಗಿದೆ, 4 ಸೈಡ್ ಕೂಡ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಬೇಕು. ಇವಾಗ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಇವಾಗ ಪಫನ್ನು ಫ್ರೈ ಮಾಡ್ಕೊಳ್ಳೋದು. ಇದು ಏನು ಬಿಟ್ಟೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆಗೆ ಹಾಕಿ 2 ಸೈಡು ಕೂಡ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡ್ರೆ ಎಗ್ ಪಫ್ ಮನೇಲೇ ರೆಡಿ ಆಗೋಗುತ್ತೆ. ತುಂಬಾ ಸಿಂಪಲ್. ನಿಮ್ಗೆ ಏನಾದರೂ ಆಯಿಲ್ ಫ್ರೈಯು ಕೂಡ ಬೇಡ ಅಂದರೆ ಕಮೆಂಟ್ ಮಾಡಿ. ಈ ಥರ ರೆಡಿಯಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.